ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ರಹಸ್ಯ ಭೇದಿಸ್ತಾ ಇದೆ ಎಸ್ಐಟಿ. ಇವತ್ತು ಗೃಹ ಸಚಿವರಿಗೆ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡೋಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ತನಿಖೆಯ ಮಧ್ಯಂತರ ವರದಿಯನ್ನ ಸಲ್ಲಿಸ್ತಾರೆ ಎಸ್ಐಟಿಯ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕೇಸ್ ತನಿಖೆ ಇದು. ವರದಿ ಸಲ್ಲಿಕೆಗೆ ಬಳಿಕ ಸದನಕ್ಕೆ ಉತ್ತರವನ್ನ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೀಡೋರು ಇದ್ದಾರೆ. ಪ್ರಣವ್ ಮೊಹಂತಿ ಅವ್ರ ನೇತೃತ್ವದಲ್ಲಿ ಎಸ್ಐಟಿ ತಂಡ ಈಗಾಗಲೇ ರಚನೆಯಾಗಿದೆ. ಮಧ್ಯಂತರ ವರದಿ ಅಂದರೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದ ಮೇಲೆ ಎಸ್ಐಟಿ ತಂಡದ ಅಧಿಕಾರಿಗಳ ಶೋಧ ಕಾರ್ಯ ಯಾವ ರೀತಿ ಇತ್ತು, ಇಲ್ಲಿ ತನಕ ಏನೆಲ್ಲ ಆಗಿದೆ, ಇದ್ರ ಬಗ್ಗೆ ಇವತ್ತು ಒಂದು ಮಧ್ಯಂತರ ವರದಿಯನ್ನು ಗೃಹ ಸಚಿವರಿಗೆ ನೀಡ್ತಾರೆ, ಅರ್ಥಾತ್ ಸರ್ಕಾರಕ್ಕೆ ನೀಡ್ತಾರೆ. ಅದಾದ ಮೇಲೆ ಗೃಹ ಸಚಿವರು ಉತ್ತರವನ್ನು ನೀಡ್ತಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಣಪತಿ, ಇವತ್ತು ಎಸ್ಐಟಿ ತಂಡದಿಂದ ಮಧ್ಯಂತರ ವರದಿ ರಾಜ್ಯ ಸರ್ಕಾರದ ಕೈ ಸೇರುತ್ತೆ, ಹೇಗಿರುತ್ತೆ ಪ್ರಕ್ರಿಯೆ? ಮಧುಸೂದನ್, ಖಂಡಿತ ಇಲ್ಲ ಒಂದ್ ಕಡೆ ಮಧ್ಯಂತರ ವರದಿ ಅಂದ್ರೆ ಎಸ್ಐಟಿ ನೀಡುವಂತಹ ಮಧ್ಯಂತರ ವರದಿಯ ಮೇಲೆ ಈಗಾಗಲೇ ಬಿಜೆಪಿ ಕಾದ್ ನೋಡ್ತಾ ಇರುವಂತದ್ದು, ಜೊತೆಗೆ ಎದುರು ನೋಡ್ತಾ ಇರುವಂತದ್ದು. ಈ ಎಸ್ಐಟಿಯ ವರದಿಯಲ್ಲಿ ಏನಾದ್ರೂ ಕೂಡ ಧರ್ಮಸ್ಥಳಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ದೇಗುಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೂಡ ದಾಖಲೆಗಳಿದೆಯಾ ಅನ್ನೋದು ಕೂಡ ಒಂದಷ್ಟು ಲೆಕ್ಕಾಚಾರಗಳು ಇದೆ, ಜೊತೆಗೆ ಕುತೂಹಲ ಕೂಡ ಇದೆ. ಇವತ್ತು ನಡೆಯುವಂತಹ ಅಧಿವೇಶನದಲ್ಲಿ ನೇರವಾಗಿ ಆ ಎಸ್ಐಟಿಯ ಟೀಮ್ ಏನಿದೆ ಒಂದು ವರದಿಗಳನ್ನ ಕೊಡುತ್ತೆ. ಆ ವರದಿ ಆಧಾರದ ಮೇಲೆ ಅದಕ್ಕೆ ಉತ್ತರವನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಕೊಡ್ತಾರೆ. ಆ ವರದಿಯಲ್ಲಿರುವಂತಹ ಒಂದಷ್ಟು ಅಂಶಗಳು ಅಂದ್ರೆ ಧರ್ಮಸ್ಥಳದಲ್ಲಿ ನಿಜವಾಗ್ಲೂ ಕೂಡ ಅವರು ತೋರಿಸಿದಂತೆ ಒಂದಷ್ಟು ಅಸ್ಥಿಪಂಜರಗಳಿದೆಯಾ, ಜೊತೆಗೆ ಒಂದಷ್ಟು ಬುರುಡೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಸಾಕ್ಷಿಗಳು ಸಿಕ್ಕಿದೆಯಾ, ಈ ಎಲ್ಲವನ್ನೂ ಕೂಡ ಉತ್ತರವನ್ನ ಕೊಡಲಿದ್ದಾರೆ. ಆದ್ರೆ ಇಲ್ಲಿ ಮಹತ್ವದ್ದೇನು ಅಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಏನಾದ್ರೂ ಕೂಡ ಸಿಕ್ಕಿದೆ ಆದಲ್ಲಿ ಇದು ದೇಗುಲಕ್ಕೂ ಕೂಡ ಅಪಪ್ರಚಾರ ಆದಂಗೆ ಆಗುತ್ತೆ. ಅಕಸ್ಮಾತ್ ದಾಖಲಾತಿಗಳು ಸಿಗದೇ ಇದ್ದಾಗಲೂ ಕೂಡ ಎಲ್ಲೊಂದ್ ಕಡೆ ದೇಗುಲಕ್ಕೆ ಅಪಪ್ರಚಾರನೇ. ಯಾಕಂತಂದ್ರೆ ಸುಮ್ಮನೆ ಯಾರಾದ್ರೂ ಕೂಡ ಹೇಳಿದಾಗ ಇವರು ನೇರವಾಗಿ ಎಸ್ಐಟಿಯನ್ನ ರಚನೆ ಮಾಡಿ ಅಲ್ಲೂ ಕೂಡ ಒಂದು ತನಿಖೆಗೆ ಆದೇಶ ಮಾಡಿದ್ದು ಧರ್ಮಸ್ಥಳ ಇರ್ಬೋದು, ಜೊತೆಗೆ ದೇಗುಲಕ್ಕೆ ಇದೊಂದು ರೀತಿಯ ಅಪಪ್ರಚಾರ. ಹೀಗಾಗಿ ಯಾವುದೇ ರೀತಿಯಾದಂತಹ ತನಿಖೆಯಲ್ಲಿ ದಾಖಲೆಗಳು ಸಿಗದೇ ಇದ್ದಾಗ ಸರ್ಕಾರ ನೇರವಾಗಿ ಆ ದೇಗುಲಕ್ಕಿರ್ಬೋದು ಜೊತೆಗೆ ಧರ್ಮಸ್ಥಳಕ್ಕಿರ್ಬೋದು ಕ್ಷಮೆಯನ್ನ ಯಾಚಿಸಬೇಕು. ಜೊತೆಗೆ ಈ ತನಿಖೆಗೆ ಯಾರೆಲ್ಲ ಒತ್ತಾಯ ಮಾಡಿರುವಂತದ್ದು, ಜೊತೆಗೆ ಅನಾಮಿಕ ವ್ಯಕ್ತಿ ಇರ್ಬೋದು ಅವರ ವಿರುದ್ಧ ನೇರವಾಗಿ ಕ್ರಮವನ್ನ ಕೈಗೊಳ್ಳಬೇಕು. ಈ ಎರಡೂ ವಿಚಾರ ಇಟ್ಕೊಂಡು ಇವತ್ತಿನ ಅಧಿವೇಶನದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದಲ್ಲದೆ ನೇರವಾಗಿ ಪಟ್ಟನ್ನ ಹಿಡಿಯೋಕೆ ಸಾಧ್ಯತೆ ಜಾಸ್ತಿ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.